ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಮುಸ್ಲಿಂ ಸ್ಟೈಲ್ ಆಂಬೂಸ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡುವ. ಮೊದಲಿಗೆ ನಾನಿಲ್ಲಿ 3/4 kg ಚಿಕನ್ಗೆ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೊಂಡಿದೆ. 2 ದೊಡ್ಡದು ಟೊಮ್ಯಾಟೊ ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪುದೀನ, 2 ಹಸಿಮೆಣಸಿನ್ಕಾಯಿ. ಮತ್ತು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಥವಾ ಆಂಬೂಸ್ ಬಿರಿಯಾನಿಗೆ ಹುಳಿ ಟೊಮೆಟೊ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಿಮಗೆ ಹುಳಿ ಟೊಮೆಟೊ ಸಿಕ್ಕಿದ್ರೆ ಹುಳಿ ಟೊಮೆಟೊ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಟೊಮೆಟೊನೂ ಬೇಕಾದ್ರೆ ಇನ್ನೂ ನಿಮಗೆ 2 ಬದಲು 3 ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಬರೀ 2 ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ನಂಗೆ ಇಷ್ಟೇ ಸಾಕು. ಅದಕ್ಕೋಸ್ಕರ ಇದಕ್ಕೆ ನಾನು ಎಕ್ಸ್ಟ್ರಾ ಏನು ಮಸಾಲೆಗಳನ್ನ ರುಬ್ಕೊಳ್ತಾ ಇಲ್ಲ. ಸೊ ಇದು ಅದನ್ನೇ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡು ಮಾಡ್ತಿರೋದು. ನೆಕ್ಸ್ಟ್ ನೋಡುವ ಬನ್ನಿ. ಒಂದು ಕಡಾಯಿಗೆ ಒಂದು ಪಾತ್ರೆ ತೊಗೊಳ್ಳಿ, ದಪ್ಪ ತಲದ್ದು. ಅದಕ್ಕೆ 2ರಿಂದ 3 ಚಮಚ ಎಣ್ಣೆ ಹಾಕಿ ಪಲಾವ್ ಸ್ಪೈಸಸ್ ಇರುತ್ತಲ್ವ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ ಎಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ತುಂಬ ಡಾರ್ಕ್ ಕಲರ್ ಆಗುವಷ್ಟು, ಅಂದರೆ ಸ್ವಲ್ಪ ಬ್ರೌನಿಷ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ ಅರಿಶಿನ. ಸೊ ಇವಾಗ ಕಲರ್ ಆಗಿ ಬಂದಿದೆ. ಇವಾಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪುದೀನ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇನ್ನೂ ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡಿ. ಇವಾಗ ನಾನಿಲ್ಲಿ 2ರಿಂದ 3 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಣ್ಣೆ ಜೊತೆ ತುಪ್ಪ ಬೇಕಂದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಸೊ ಇವಾಗೇನು ಹಾಕ್ಕೊಳ್ತಿಲ್ಲ. ಇವಾಗ ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗೋಷ್ಟು ಫ್ರೈ ಮಾಡಬೇಕು. ಇವಾಗ ಆಗಿದೆ. ಇವಾಗ ನಾನು ತೊಳ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿಕನ್ಗೇನು ಮ್ಯಾರಿನೇಟ್ ಮಾಡಿ ಇಟ್ಟಿಲ್ಲ, ಡೈರೆಕ್ಟ್ ವಾಶ್ ಮಾಡಿ ಹಾಕ್ಕೊಳ್ತಾ ಇರೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ಪೂನು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, 1 ಸ್ಪೂನ್ ಧನಿಯಾ ಪುಡಿ, 2ರಿಂದ 3 ಚಮಚ ಅಚ್ಕಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ. ಇಷ್ಟೇ ನಾನು ಹಾಕ್ತಿರೋದು, ಬೇರೆ ಎಂಥ ಎಕ್ಸ್ಟ್ರಾ ರುಬ್ಬಿರೋ ಮಸಾಲೆ ಅಥವಾ ಬೇರೆ ಮಸಾಲೆ, ಬಿರಿಯಾನಿ ಮಸಾಲೆ ಏನೂ ಹಾಕ್ತಿಲ್ಲ, ಗರಂ ಮಸಾಲನೇ ಸಾಕು. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನಿಲ್ಲಿ 1 ಕಪ್ಪು ಮೊಸರು ತೊಗೊಂಡಿದ್ದೆ. ಮೊಸರು ಅಂದರೆ ಚಿಕನ್ ಸಾಫ್ಟ್ ಆಗೋದಕ್ಕೆ, ಪ್ಲಸ್ ಸ್ವಲ್ಪ ಹುಳಿ ಸಹ ಕೊಡುತ್ತೆ, ಅದಕ್ಕೋಸ್ಕರ. ನಾನಿಲ್ಲಿ 3/4 ಪಾವಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಯೂಶ್ವಲಿ ಅದಕ್ಕೆ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಬಾಸುಮತಿ ರೈಸೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿಕನ್ ಬೆಂದಿದೆ. ಉಪ್ಪು ಖಾರ ಹಾಕ್ಕೊಂಡು, ನೀರು ಅಕ್ಕಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಲ ಉಪ್ಪು ಖಾರ ಹಾಕ್ಕೊಂಡು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಇವಾಗ ಅಕ್ಕಿನ ಮಿಕ್ಸ್ ಮಾಡಿದೆ. ನಾನಿಲ್ಲಿ ಪಾವಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಗ್ಲಾಸಲ್ಲಿ ತೊಗೊಂಡಿಲ್ಲ. ಇವಾಗ ನಾನು 1 ಪಾವು ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಬಿರಿಯಾನಿ ಅಥವಾ ಪಲಾವ್ ಮಾಡಬೇಕಾದ್ರೆ ಎವ್ರಿ ಟೈಮ್ ಹೇಳ್ದಂಗೆ ಬಿಸಿ ನೀರನ್ನೇ ನಾನು ತೊಗೊಳ್ಳೋದು. 1 ಪಾವ್ ಜೊತೆ ಎಕ್ಸ್ಟ್ರಾ 1 ಸ್ಪೂನ್, 1-2 ಸ್ಪೂನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಸಿಯಾಗಿ ಟೆಂಪರೇಚರ್ ಮ್ಯಾಚ್ ಆಗುತ್ತೆ, ಸೊ ಬೇಗ ಕುಕ್ ಆಗುತ್ತೆ, ತಲೆ ಸೀಡಿಯೋದಿಲ್ಲ. ಯಾಕಂದರೆ ತಣ್ಣೀರು ಹಾಕಿದಾಗ ಬಾಯ್ಲ್ ಆಗ್ತಾ
ಲೇಟ್ ಆಗುತ್ತೆ ಪ್ಲಸ್ ತಲೆ ಸಿಡಿಯುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಆಗಿದ್ಮೇಲೆ ದಪ್ಪ ಹೆಂಚಿಟ್ಬಿಟ್ಟು ಅದ್ರ ಮೇಲೆ ಚಿಕನ್ ಬಿರಿಯಾನಿ ಇಟ್ಟು ಒಂದು 15 ನಿಮಿಷ ದಮ್ ಕಟ್ಟಬೇಕಾಗತ್ತೆ. ಸೊ 15 ನಿಮಿಷ ಆಗಿದ್ಮೇಲೆ ಚೆಕ್ ಮಾಡಿ ನೋಡಿ, ಬಿರಿಯಾನಿ ರೆಡಿ ಆಗಿದೆ. ಉದ್ರಾಗಿ ಚೆನ್ನಾಗಿ ಬಂದಿದೆ ಅಲ್ವಾ. ಯೂಶ್ವಲಿ ಆಂಬೂರ್ ಬಿರಿಯಾನಿ ರೆಡ್ ಕಲರೇ ಇರುತ್ತೆ, ಬೇರೆ ಕಲರ್ ಇರೋದಿಲ್ಲ. ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು, ಯಾವುದೇ ಮಸಾಲೆ ಇಲ್ಲದೆ. ಹೆವಿ ಮಸಾಲೆ ಏನೂ ಇಲ್ಲ, ಜಸ್ಟ್ ಪೌಡರ್ಗಳು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಮಾಡಿರೋದು. ಇದ್ರ ಜೊತೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬದನೇಕಾಯಿ ಎಣ್ಗಾಯಿ ಮಾಡ್ತಾರೆ ಮುಸ್ಲಿಮ್ ಸ್ಟೈಲಲ್ಲಿ. ಸೊ ಅದನ್ನ ಜೊತೆನೂ ಸಹ ನಾವು ಸರ್ವ್ ಮಾಡ್ಬೋದು. ಬಟ್ ನನಗೆ ಅದು ಇಷ್ಟ ಆಗಲ್ಲ ಅಂತ ನಾನು ಮೊಸರು ಬಜ್ಜಿನಲ್ಲೇ ಸರ್ವ್ ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಾವು ಟೇಸ್ಟ್ ಮಾಡಿದ್ವಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ಕ್ವಿಕ್ಕಾಗಿ ನೀವೇ ಮನೆಯಲ್ಲೇ ಮಾಡ್ಕೊಳ್ಬೋದಲ್ವ. ಸೊ ನೀವು ಮಾಡಿ ನಮಗೆ ಹೇಳಿ. ಥ್ಯಾಂಕ್ ಯು.